ನಮಸ್ತೆ ವೀಕ್ಷಕರೇ, ಇದು ನಿಮ್ಮ ಈಶ್ವರ ಮತ್ತು ತಂಡ. ನೀವೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯನೇ, 71 ದಿನಗಳ ಹಿಂದೆ ಅಂಕೋಲದ ಶಿರೂರು ಗುಡ್ಡ ಕುಸಿತಾಗಿ 3 ನಾಪತ್ತೆ ಆಗ್ತಾರೆ. ಅರ್ಜುನ್ ಕೇರಳ ಮೂಲದವರು ಹಾಗೂ ಸ್ಥಳೀಯರಾದಂಥ ಲೋಕೇಶ್ ಮತ್ತು ಜಗನ್ನಾಥ್. ಇದರಲ್ಲಿ 3 ಕೂಡ 71 ದಿನಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ. ಅಂದರೆ 3 ಹಂತದಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಅದರಲ್ಲಿ ಮೊನ್ನೆ ಅಂದರೆ 25ನೇ ತಾರೀಕು ನಾಪತ್ತೆ ಆಗಿದ್ದಂತಹ ಕೇರಳ ಮೂಲದ ಲಾರಿ ಡ್ರೈವರ್ ಅರ್ಜುನ್ನ ಒಂದು ಮೃತದೇಹ ಪತ್ತೆ ಆಗುತ್ತೆ ಆ ಲಾರಿಯ ಒಳಗಡೆ. ಆ ಒಂದು ಮೃತದೇಹ ಇಂದು ಅಂಕೋಲದಿಂದ ಕಾರವಾರಕ್ಕೆ FSLಗೆ ಹೋಗಿ ಕಾರವಾರದಿಂದ ಇವತ್ತು ಅಂದರೆ 27ನೇ ತಾರೀಕು, ಈಗ ಆಲ್ರೆಡಿ 28 ಆಗಿದೆ, ನೈಟ್ ಆಗಿದೆ. ಇವತ್ತು ಕ್ಯಾಲಿಕಟ್ನ ಅರ್ಜುನ ಮನೆಗೆ ತಲುಪ್ತಾ ಇದೆ. ಇವತ್ತು ಈಶ್ವರ್ ಮಲ್ಪೆ ಅವರು ಸಹ ಆ ಒಂದು ಆ್ಯಂಬುಲೆನ್ಸ್ನಲ್ಲೇ ಪಾಸ್ ಆಗ್ತಾಯಿದ್ದಾರೆ. ಸೊ ನಾವು ಕೂಡ ಇವತ್ತು ಅವ್ರ ಜೊತೆಗೆ ಜಾಯ್ನ್ ಆಗ್ತೀವಿ. ಹಾಗೂ ಪ್ರತಿಯೊಂದು ಅಪ್ಡೇಟನ್ನು ಕ್ಯಾಲಿಕಟ್ನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನಾವು ನಿಮಗೆ ಈ ಒಂದು ಚಾನಲ್ನ ಮುಖಾಂತರ ತಿಳಿಸ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ನೀವು ಈಗ ಅಲ್ಲಿ ದೂರದಲ್ಲಿ ನೋಡ್ತಾ ಇರ್ಬೋದು, ತುಂಬ ಜನಗಳು ಕೂಡ ಸೇರಿದ್ದಾರೆ. ಎಲ್ಲರೂ ಕೂಡ ಅರ್ಜುನ ಬರುವಿಕೆಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ನೋಡ್ತಾ ಇರ್ಬೋದು, ಇನ್ನೊಂದು 2 ರಿಂದ 5 ನಿಮಿಷಗಳಲ್ಲಿ ಈಗ ಆ್ಯಂಬುಲೆನ್ಸ್ ಬರುತ್ತೆ. ವೀಕ್ಷಕರೇ, ಇದೀಗ ನೀವು ನೋಡ್ತಾ ಇರ್ಬೋದು, ದೂರದಲ್ಲಿ ನಿಮಗೆ ಆ್ಯಂಬುಲೆನ್ಸ್ನ ಲೈಟ್ಗಳು ಸಹ ಕಾಣ್ತಾ ಇದೆ. ಶಾಸಕರು, ಅಧಿಕಾರಿಗಳು, ಅದರ ಹಿಂದೆ ಆ್ಯಂಬುಲೆನ್ಸ್ ಹಾಗೂ ಅದರ ಹಿಂದೆ ಮಾಧ್ಯಮಗಳು ತಲುಪ್ತಾ ಇದೆ. ನೋಡ್ಬೋದು ವೀಕ್ಷಕರು, ಎಷ್ಟು ಜನ ಅರ್ಜುನ ಬರುವಿಕೆಗಾಗಿ ವೆಯ್ಟ್ ಮಾಡ್ತಾಯಿದ್ರು ಅಂತ. ನಿಮಗೀಗ ಅರ್ಜುನ ಒಂದು ಮೃತದೇಹವನ್ನು ಸಹ ತೋರಿಸ್ತಾ ಇದ್ದೀವಿ ನೋಡಿ. ಹೇಳ್ತೀರಾ ವೀಕ್ಷಕರೇ? ನೋಡ್ಬೋದು, ಈಗ ಈಶ್ವರ್ ಮಲ್ಪೆ ಅವರು ಸಹ ಅದೇ ಆ್ಯಂಬುಲೆನ್ಸ್ ನಿಲ್ಲಿದ್ರೆ. AKRS ತಂಡದ ಜನತಾ ಆ್ಯಂಬುಲೆನ್ಸ್ ಸರ್ವಿಸ್ನ ಒಂದು ಆ್ಯಂಬುಲೆನ್ಸ್ ಮಣಿಪಾಲ್ದು. ತಲಪಾಡಿಲಿದ್ದೀವಿ. ತಲಪಾಡಿಲಿ ಬಂದು ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೊಂದು ಅಂತಿಮ ಕ್ರಿಯೆ ನೋಡಬೇಕು. ಅದೇ ಥರ ಅದಕ್ಕೊಂದು ಅಂತಿಮ ಕ್ರಿಯೆ ಆಗಬೇಕು. ಅದೇ ರೀತಿಗೆ ನಾವು ಈಗ ಅರ್ಜುನ ಮನೆಗೆ ಹೋಗ್ತಾ ಇದ್ದೇವೆ. ಈಗ ಎಲ್ಲ ಆ ಹೂವನ್ನು ತನ್ನ ಒಂದು ಅಂತಿಮ ಕ್ರಿಯೆಯನ್ನು ಸಹ ಇದನ್ನು ಆಗ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಶಂಸು ಅವರು ಇದ್ದಾರೆ. ಹಾಗೆ ಶಂಸು ಅವರು ನಮ್ಮ ಜೊತೆ ಇದ್ದಾರೆ. ನಾನು ನಿಮ್ಗಾಗಲೇ ಹೇಳ್ದಾಗೆ ಜನತಾ ಆ್ಯಂಬುಲೆನ್ಸ್ ಸರ್ವಿಸ್ನ ಶಂಸು ಅವರು ಕೂಡ. ಇದೀಗ ಇದೇ ಒಂದು ಆ್ಯಂಬುಲೆನ್ಸ್ನಲ್ಲಿ ಶಿಫ್ಟಿಂಗ್ ಆಗ್ತಾ ಇರುವಂಥದ್ದು. ಕಂಪ್ಲೀಟ್ ಮಾಹಿತಿ ಅಂತ್ಯ ಸಂಸ್ಕಾರ ಆಗುವವರೆಗೂ ಏನೆಲ್ಲ ನಡೆಯುತ್ತೆ ಅದನ್ನೆಲ್ಲವನ್ನು ಕಂಪ್ಲೀಟಾಗಿ ಈ ಒಂದು ಚಾನಲ್ನ ಮುಖಾಂತರ ತಿಳಿಸ್ತಾ ಹೋಗ್ತೀವಿ. ಇದೆ ನೋಡಿ ಅರ್ಜುನ ಒಂದು ಮೃತದೇಹ. ಸಂಶಯ ಬಾಕಿ ಮಾಡಿ ಮುಂದೆ ಮಾಡಿ ಅದು ಬರ್ತದಲ್ಲ.
ಶರತ್ಕಾಲ बैक साइड ओपन होती या मुकल म्हणून तो इकडे बोलला तिकडे बोला ओपन करला हो इबो ವೀಕ್ಷಕರು ಈಗ ಕಾಸರಗೋಡನ್ನ ತಲುಪಿದ್ದೀವಿ. ನೋಡ್ಬೋದು ಮಂಜೇಶ್ವರದ ಶಾಸಕರು ಹಾಗೂ ನಮ್ಮ ಕಾರವಾರದ ಶಾಸಕರು ಸಹ ನಮ್ಮ ಜೊತೆಗೇ ಬರ್ತಾ ಇದ್ದಾರೆ. ವೀಕ್ಷಕರೇ ಇದೀಗ ಕಣ್ಣೂರನ್ನ ರೀಚ್ ಆಗಿದೆ. ಹೀಗೆ ಪೋನ ಯಾಂಬುಂಟು ಐಬೋಯ್ನ ವಿಶ್ವನಾಥ್ ಯಾವ ಊರಿದು? ಯಾವ ಊರಿದು? ಯಾಂಪೋನಿನ ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕಾರವಾರದಿಂದ ನಮ್ಮ ಅರ್ಜುನ್ನ ಮೃತದೇಹ ಈಗ ಅರ್ಜುನ್ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಆಂಬುಲೆನ್ಸ್ನಲ್ಲಿ ಶಂಶುದ್ದೀನ್, ಸಂದೀಪ್ ಮತ್ತು ನಮ್ಮ ಅಭಿಷೇಕ್ ಜನತಾ ಆಂಬುಲೆನ್ಸ್ ಸರ್ವಿಸ್ನಿಂದ ಮಣಿಪಾಲ್ ಜನತಾ ಆಂಬುಲೆನ್ಸ್ ಅವರ ಆಂಬುಲೆನ್ಸ್ನಲ್ಲಿ ನಾವು ತೆಗೆದುಕೊಂಡು ಹೋಗ್ತಿದ್ದೇವೆ ಶಂಶುದ್ದೀನೊಟ್ಟಿಗೆ. ಹಾಗೆ ನಮಗೆ ಅನುವು ಮಾಡಿಕೊಟ್ಟಿರುವ ಕಾರವಾರ ಶಾಸಕರಾದ ಸತೀಶ್ ಶೈಲ್ ಸರ್ ಅವ್ರ ಜೊತೆಗೆ ನಾವು ಈಗ ಹೋಗ್ತಾ ಇದ್ದೇವೆ. ಈಗ ಅರ್ಜುನ್ ಅವರ ಮನೆಗೆ ಸ್ವಲ್ಪ ದೂರದಲ್ಲಿ ಈಗ ಅವರ ಕ್ಯಾಲಿಕಟ್ ರೀಚ್ ಆಗ್ತಾ ಇದ್ದೇವೆ. ಅರ್ಜುನ್ ಅಮ್ಮಗೆ ಏನೋ ನಾವು ಒಂದು ಮಾತು ಕೊಟ್ಟಿದ್ದೇವೆ. ಅಲ್ಲಿ ಹೋದಾಗ ನಿಮ್ಮ ಮಗನ ಮೃತದೇಹ ಒಂದು ಜೀವಂತವಾಗಿ ಅಥವಾ ಒಂದು ಮೃತದೇಹ ಆದರೂ ಖಂಡಿತವಾಗಿ ನಿಮ್ಮ ಮನೆಗೆ ತರ್ತೇವೆ ಅಂತ ಒಂದು ವಾಗ್ದಾನ ಅಂದರೆ ಒಂದು ಅವರಿಗೆ ಶತಪ ಮಾಡಿದ್ದೇವೆ. ಆದರೆ ನಮಗೆ ಸಿಗದಿದ್ದರೂ ಸಹ ಅಲ್ಲಿ ಆ ಜಾಗ ನಾವು ಪಾಯಿಂಟ್ ಮಾಡಿಕೊಟ್ಟ ಜಾಗದಲ್ಲಿ ಸ್ಟ್ರಕ್ಚರ್ನ ಮಣ್ಣಿನ ಅಡಿಭಾಗದಲ್ಲಿ ಸಿಕ್ಕಿತ್ತು. ಇದೊಂದು ಕೇರಳದ ಪ್ರತಿಯೊಂದು ಜಾತಿ ಮತ ಭೇದವಿಲ್ಲದೆ ಒಂದು ಪ್ರಾರ್ಥನೆಗೆ ಇದ್ದಾರೆ. ಆ ಪ್ರಾರ್ಥನೆ ಫಲವಾಗಿ ಹಾಗೆಯೇ ನಮ್ಮ ಕಾರವಾರ ಶಾಸಕರಾದ ಸತೀಶ್ ಶೈಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಕೇರಳದ ಮಾಧ್ಯಮಗಳ ಅವರ ಇದು ಹೋರಾಟದಿಂದ, ಅದಲ್ಲದೆ ನಮ್ಮ ಮಂಜೇಶ್ವರದ ಸತೀಶ್ ಶೈಲ್ ಹಾಗೂ ಅಲ್ಲಿನ ಜಿಲ್ಲಾಡಳಿತ ಅಶ್ರಫ್ ಸರ್ ಹಾಗೂ ನಮ್ಮ ಕಾರವಾರದ ಜಿಲ್ಲಾಡಳಿತ
ಅವರ ಒಂದು ಕಾರ್ಯಾಚರಣೆಯಲ್ಲಿ ಅರ್ಜುನ್ರ ಒಂದು ಮೃತದೇಹ ಕೊನೆಗೆ ಒಂದು ಸಿಕ್ತು. ನಾವು ನಮ್ಮ ಮನಸ್ಸಿಗೆ ಏನನ್ನು ಹಾಕಿಕೊಳ್ಳದೆ ಮತ್ತೆ ಆ ಮೃತದೇಹದ ಜೊತೆಗೆ ನಾವೀಗ ಅರ್ಜುನ್ರ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಇದಕ್ಕೆ ಅವರ ಅರ್ಜುನ್ರ ಮನೆಯವರ ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಈ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಆ ದೇವರು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಹಾಗೆ ಈಗಾಗಲೇ ಉಳಿದಿರುವ ಅಲ್ಲಿ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಮೃತದೇಹ ಈಗ ಅವರ ಮನೆಗೆ ಕೊಟ್ಟು ಬಂದ ಮೇಲೆ ಕಾರವಾರಗೆ ಬರಲಿಕ್ಕೆ ಮತ್ತೆ ನಮಗೆ ಪರ್ಮಿಷನ್ ಮಾಡಿಕೊಡ್ತೀರ ಅಂತೇಳಿ ನಮ್ಮ ಕಾರವಾರದ ಶಾಸಕರಾದ ಸತೀಶ್ ಶೈಲ್ ಅವರು ನಮ್ಮ ಮನೆಗೆ ಬಂದು ಕೊಡ್ತೇನಂತ ಹೇಳಿದ್ದಾರೆ. ಅದರಿಂದ ನಾವು ಮತ್ತೆ ಕಾರವಾರಕ್ಕೆ ಹೋಗಿ ಜಗನ್ನಾಥ್ ಮತ್ತೆ ಲೋಕೇಶ್ ಅವರ ಮೃತದೇಹ ಹುಡುಕಾಡಲಿಕ್ಕೆ ಪುನಃ ಹೋಗ್ತಿದ್ದೆ. ಯಾಕೆಂದರೆ ಯಾರ ಮೇಲೆ ನನಗೆ ದ್ವೇಷ ಇಲ್ಲ. ಯಾಕೆಂದರೆ ಆ ಜಾಗದಲ್ಲಿ ಎಲ್ಲಿ ನನಗೆ ಮನಸ್ಸಿಗೆ ನೋವು ಮಾಡಿದ್ದಾರೆ ಆ ಜಾಗದಲ್ಲೇ ಮತ್ತೆ ಹೋಗಿ ಲೋಕೇಶ್ ಅವರ ಜಗನ್ನಾಥ್ ಅವರ ದೇಹ ಹುಡುಕುವ ಒಂದು ಕಾರ್ಯಾಚರಣೆ ಖಂಡಿತವಾಗಿ ಮಾಡ್ತೇನೆ. ಯಾಕಿದ್ರೆ ಯಾರನ್ನು ದ್ವೇಷ ಮಾಡಿ ನಾವು ಏನು ಮಾಡಲಾಗುವುದಿಲ್ಲ. ಯಾಕೆಂದರೆ ಬರುವಾಗಲೇ ನಾವು ಬರೀ ಕೈಯಲ್ಲಿ ಬರ್ತೇವೆ, ಬಂದು ಹೋಗುವ ನಡುವೆ ಮಾತ್ರ ಕತ್ತಲೆ. ಹಾಗೆಯೇ ಹೋಗುವಾಗ ಸಹ ನಮ್ಮ ಕೈ ಖಾಲಿ ಎಲ್ಲ ಬಿಟ್ಟು ನಾವು ಭೂಮಿಗೆ ಮಣ್ಣಾಗಿ ಹೋಗಬೇಕು. ಅದರಲ್ಲಿ ನಾವು ದ್ವೇಷ ಮಾಡಿ ಏನೂ ಇಲ್ಲ. ಅದರಿಂದ ನಾವು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಇದ್ದು ನಾವು ಎಲ್ಲಿ ನಮಗೆ ಬೇಸರ ಮಾಡಿಕೊಂಡಿದ್ರೆ ಅದೇ ಜಾಗದಲ್ಲಿ ಆ ಸಂತೋಷವನ್ನು ಸಿಗಬೇಕು. ಹಾಗೆ ಈಗಾಗಲೇ ನಾವು 40 ಕಿಲೋಮೀಟರ್ ಇದೆ ಅರ್ಜುನ್ ಅವರ ಮನೆಗೆ ಹೋಗಲಿಕ್ಕೆ. ಅಲ್ಲಿಗೆ ಹೋಗ್ತಾ ಇದ್ದೇವೆ. ಈಗ ಅಲ್ಲಿಯ ಪರಿಸ್ಥಿತಿ ಏನದು ಗೊತ್ತಿಲ್ಲ.